ಲೇ ಚಂಪಾ ಮೈಸೂರು ಪಾಕ್ ಮಾಡಿದ್ಯಲ್ಲ ಅದು ಮುಗ್ದೋಯ್ತಾ? ಕೊಡೋವಾಗ್ಲೇ ಹೇಳಿಲ್ವಾ ಅಷ್ಟೇ ಮಾಡಿರೋದು ಅಂತ. ನಿನ್ನೆ ಡಬ್ಬದಲ್ಲಿ ಮೈಸೂರು ಪಾಕನ್ನ ಎತ್ತಿಟ್ಟಿದ್ದು ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಅದು ನನ್ನ ಯಜಮಾನ್ರಿಗೆ ಅಂತ ಇಟ್ಟಿರೋದು. ಅವನು ಹೈದರಾಬಾದಿಂದ ಬರೋದು ಯಾವ ಕಾಲಕ್ಕೋ, ಅಷ್ಟರಲ್ಲಿ ಅದು ಕೆಟ್ಟೋಗಲ್ವೇನೆ? ಕೆಟ್ಟೋದ್ರೆ ನಾನ್ ತಿಂತೀನಿ, ಇಲ್ಲ ನಾಯಿಗೆ ಹಾಕ್ತೀನಿ, ನಿಮ್ಗಂತೂ ಕೊಡಲ್ಲ. ಈಗ ಇಲ್ಲಿಂದ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ತೊಟ್ಟೆನಲ್ಲೇ ತಟ್ ಕಳಿಸ್ತೀನಿ. ಎಲ್ಲ ನಮ್ಮ ಬಾವನ ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ. ಅಲ್ಲಪ್ಪ, ಹೋಗೋದು ಉಗಿಸ್ಕೊಳ್ಳೋದು ಬರೋದು, ಹೋಗೋದು ಉಗಿಸ್ಕೊಳ್ಳೋದು ಬರೋದು, ಇಷ್ಟೇ ಆಗೋಯ್ತಲ್ಲಪ್ಪ ನಿಮ್ ಬದುಕು. ಅಂತೇಳಿ ಏನಾಯ್ತು? ಅದು ಚಂಪಾ ಮೈಸೂರು ಪಾಕ್ ಮಾಡಿದ್ಲಲ್ಲ, ಮೈಸೂರು ಪಾಕ್ ಕೊಡೆ ಅಂತ ಕೇಳಿದ್ವಿ. ಅದಕ್ಕೆ ತಟ್ಟೆಲ್ಲ ಹೊಡೆದ್ಬಿಡ್ತೀನಿ, ಒಗರಲೇ ಅಂದ್ಬಿಟ್ಲು. ಗೊತ್ತಾ? ಅಡುಗೆ ಮನೆಗೆ ಹೋಗ್ಬಾರ್ದಾಗಿತ್ತು ಅಂದ್ಬಿಟ್ಟು. ನನ್ನ ಜೊತೆನೂ ತುಂಬಾ ಸಲ ಇದೇ ತರ ಮಿಸ್ಬಿಹೇವ್ ಮಾಡಿದಾಳೆ. ಯಾವ್ದಾದ್ರು ಜೆನ್ಯೂನ್ ರೀಸನ್ ಸಿಗ್ಲಿ, ಮನೆಯಿಂದ ಕಿಕ್ಔಟ್ ಮಾಡ್ತೀನಿ. ಜಾಜತ್ಗೆ ಭಾವ ಇದ್ದಾಗ ಮಾತ್ರ ಚೆನ್ನಾಗಿ ಅಡುಗೆ ಮಾಡ್ಬಿಡ್ತಾಳಂತೆ, ಇಲ್ದೇ ಇದ್ದಾಗ ಗೊತ್ತಾರು ಮಾಡ್ಬಿಡ್ತಾಳಂತೆ. ವಿಚಾರಿಸ್ತೀನಿ. ಲೇ ಚಂಪಾ, ಬಾರೇಲಿ. ಯಾಕೆ ಕರೆದಿದ್ದು ಅಂತ ಬೇಗ ಹೇಳಿ, ನಂಗೆ ಬೇಕಾದಷ್ಟು ಕೆಲಸ ಇದೆ. ಲೇ, ನೀನ್ ಕೆಲಸ ಮಾಡೋದು ನನಗೆ ಗೊತ್ತಿಲ್ವೇನೆ? ಏನ್ ಕುಕ್ ಮಾಡ್ತಾ ಇದೀಯಾ? ಮನೆ ಮಂದಿ ಎಲ್ಲ ಗದ್ಗದಕ್ಕೆ ಏನಾದ್ರೂ ಒಂದ್ ಮಾಡಿ ಬಡಿಬೇಕಲ್ಲ, ಇಲ್ಲಾಂದ್ರೆ ಹೆಗ್ಣಗಳು ಅಡ್ಗೆ ಮನೆ ಬಾಗ್ಲು ಕೆರೆಯೋದಕ್ಕೆ ಶುರು ಮಾಡ್ತವೆ. ಎಕ್ಸ್ಕ್ಯೂಸ್ ಮೀ, ಹರಿಕತೆ ಸಾಕು, ವಿಷಕ್ ಬಾ. ಏನ್ ಕುಕ್ ಮಾಡ್ತಾ ಇದೀಯಾ? ಅನ್ನ ಸಾರು. ಏನ್ ಸಾರು? ಟೊಮೆಟೊ ಬೆಲೆ 80 ರೂಪಾಯಿ ಆಗಿದೆಯಲ್ಲ, ಅದಕ್ಕೆ ಒಂದೇ ಒಂದು ಟೊಮೆಟೊ ಹಾಕಿ ಸಾರು ಮಾಡ್ತೀನಿ. ಒಂದೇ ಒಂದು ಟೊಮೆಟೊ ಹಾಕಿ ಗೊಡ್ಡು ಸಾರು ಮಾಡ್ತಿದ್ದೀನಿ. ಅಯ್ಯ, ಏನೋ ಒಂದು ಒಟ್ನಲ್ಲಿ ಅನ್ನ ಕಲ್ಸ್ಕೊಳಕ್ ಏನಾದ್ರೂ ಇದ್ರೆ ಆಯ್ತಲ್ಲ. ಅದನ್ನ ತಿನ್ನೋದಕ್ಕೆ ನಮ್ಮ ಮನೇನ ಅಮ್ಮ ತಾಯಿಗಳು ಅನ್ಕೊಂಡಿದ್ದೇನೆ. ಈ ಮನೆಯಲ್ಲಿ ಸಂಪಾದನೆ ಮಾಡದೇ ಇರೋರ್ಗೆ ನಾನು ಹಾಗೆ ಮರ್ಯಾದೆ ಕೊಡೋದು. ವಿಚಾರಿಸ್ತೀನಿ. ಟುಮಾರೋ ಏನ್ ಮಾಡ್ತಾ ಇದ್ಯಾ? ನಿಂಬೆಹಣ್ಣು ಚೀಪಾಗಿ ಸಿಗುತ್ತಲ್ಲ, ಅದಕ್ಕೆ ನಾಳೆ ನಿಂಬೆಹಣ್ಣು ಸಾರು ಮಾಡ್ಬೇಕು ಅಂತಿದ್ದೀನಿ. ನಾಡಿದ್ದು ಹುರುಳಿ ಸಾರು ಮಾಡ್ಬೇಕು ಅಂತಿದ್ದೀನಿ. ಸಾಕು ತಿನ್ನೋದಕ್ಕೆ ನಮ್ದೇನು ಕುದುರೆಗಳು ಅನ್ಕೊಂಡಿದ್ದೇನೆ. ಕುದುರೆಗಳು ಸ್ವಲ್ಪ ಎತ್ತರಕ್ಕಿರುತ್ತೆ ಕಣೋ, ನಿಮ್ಮನ್ನ ಕತ್ತೆಗಳು ಅಂದ್ಕೊಂಡಿದ್ದೀನಿ. ಓಕೆ, ರುಚಿಯಾಗಿ ಅಡ್ಗೆ ಯಾವಾಗ ಮಾಡಿ ಹಾಕ್ತೀಯಾ? ಹೈದರಾಬಾದ್ ಹೋಗಿರೋ ನಮ್ಮ ಯಜಮಾನ್ರು ವಾಪಸ್ ಬರೋವರೆಗೂ ಹೀಗೇನೆ. ಅವ್ರು ಬಂದ್ಮೇಲೆ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತೀನಿ. ಅವಳು ನಮ್ಮನ್ನ ಬೈದ್ರೆ ನಾವು ಅಡ್ಜಸ್ಟ್ ಮಾಡ್ಕೊತೀವಿ, ನಿಮ್ಮನ್ನ ಬೈದ್ರಲ್ಲ ನಮ್ಗೆ ತಡ್ಕೊಳಕ್ ಆಗಲ್ಲ. ನೋಡ್ತಾರೋ ಈಗ ಏನ್ ಮಾಡ್ತೀನಿ ಅಂತ. ಅತ್ತೆ ಅತ್ತೆ ಕಮ್ಮಿ. ಏನಮ್ಮ ದಿನಕ್ಕೊಂದು ರಾಮಾಯಣ ತಕೊಂಡು ಕೂತಿರ್ತೀಯಲ್ಲ, ನಿನ್ಗೆ ಏನು ಅನ್ಸೋದೇ ಇಲ್ವಾ? ಅತ್ತೆ, ನೀವು ಆ ಚಂಪನ್ನ ಹೆಡ್ ಮೇಲೆ ಕೂರಿಸ್ಕೊಂಡಿದ್ದೀರಾ. ಈಗ ಅಂಥದ್ದು ಏನ್ ಮಾಡಿದ್ರು? ಈಗ ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಲ್ಲ ಅತ್ತೆ ಅವ್ರೆ. ಭಾವ ಇದ್ದಾಗ ಮಾತ್ರ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ತಾಳಂತೆ, ಇಲ್ಲದೆ ಇದ್ದಾಗ ಗೊಡ್ಡೆ ಸಾರು ಮಾಡಿ ಬಡಿತಾಳಂತೆ. ಯಾವುದೋ ಒಂದು ಕಣ್ಣು ಒತ್ಕೊಂಡು ತಿಂದು ಬಿಟ್ರೆ ಶಿವ ಅಂದ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ನಾವೇನು ಗುಡ್ಸಾರ್ ತಿನ್ನೋದಕ್ಕೆ ಭಿಕ್ಷುಕರು ಅಲ್ಲ, ಕಣ್ಣಿಲ್ದಿರೋರ್ಗೆ ನೀನೇ ಶಿವನೂ ಅಲ್ಲ. ಗಂಡುಗಲಿ ವಂಶದ ಏಕೈಕ ಮನೆಯಳಿನಿಗೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕಕ್ಕಾಗಿಲ್ಲ ಅಂತಂದ್ಮೇಲೆ ಅವಳು ನಿಮ್ಮನ್ನ ಯಾಕೆ ಇರ್ಬೇಕು ಅಂತೀನಿ. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಆ ಚಂಪಾ ಈ ಮನೆ ಯಜಮಾನಿನ ಅಥವಾ ಮನೆ ಕೆಲಸದೋಳ ಅಂತ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಸ್ರತಿಕ್ಕೆ ತಪ್ಪುತ್ತೇನೆ. ಈ ಮನೇಲಿ ನಿನ್ ಜಾಗ ಯಾವ್ದು, ನಿನ್ ಕೆಲಸ ಏನು ಅಂತ ನೋಡ್ಕೊಂಡು ಬಿದ್ದಿರೋ ಹಾಗಿದ್ರೆ ಬಿದ್ದಿರು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರೋ. ಜಾಗಕ್ಕೆ ಬಿಟ್ಟಿರೋದೇನ್ ಬೇಡ, ಕಳಿಸ್ಬಿಡಿ. ಮನೆ ಅಳಿಯನಿಗೆ ಮನೆ ಸೊಸೆಗೆ ಸರಿಯಾಗಿ ಮರ್ಯಾದೆ ಕೊಡೋದು ಬರ್ಲಿಲ್ಲ ಅಂತಂದ್ಮೇಲೆ ಇವ್ಳು ಇದ್ದಷ್ಟು ಹೋದ್ರಷ್ಟು. ನಾನು ಈ ಮನೆ ಇರಬಾರ್ದು ಅಂತನಾ? ಗಾಣಿ ಬೇರೆ ಕೇಳು, 1000 ಸಲ ಹೇಳಿದೀನಿ. ನನ್ ಮಾತು ಕೇಳಿದೇನೆ? ಆಯ್ತು ಬಿಡ್ರಿ, ನಮ್ಮ ಯಜಮಾನ್ರು ಬರೋವರೆಗೂ ನಾನು ಈ ಮನೆಗೆ ಬರಲ್ಲ. ಆಮೇಲೆ ಬರ್ಬೇಡ. ಬಾಯ್. ಗೆಟ್ ಲಾಸ್ಟ್. ಹೋಗ್ಬಿಟ್ಟೆ, ನನ್ನ ನೋಡ್ಕೊಳ್ಳೋರು ಯಾರೇ? ಅಮ್ಮ, ನಿನ್ ಪಾಲಿಗೆ ನಾನೇನ್ ಸತ್ತೋಗಿದ್ದೀನ? ಚಕ್ಲಿ ನೀವು ಪಡ್ತಾನೆ ತಂದ್ ಬಡಿತೀನಿ ಬಿಡು. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನಾಯ್ತು ಜಾಜಕ್ಕೆ? ನಮ್ಮ ಮಹಿಳಾ ಸಂಘದ ಮೆಂಬರು ಸರಸ್ವತಿ ಅಂತ ಒಬ್ಳು ಇದ್ಲಲ್ವಾ, ನಮ್ ಬಿಲ್ಡಿಂಗ್ ಕಟ್ಟೋದಕ್ಕಿಂತ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಅದರಲ್ಲಿ 50 lakhs ನುಂಗ್ಬಿಟ್ಟಿದ್ದಾಳೆ. ನೋಟು ಗಂಟು ಸಿಕ್ಕಾಕೊಂಡು ತಿರೋಗ್ಬಿಟ್ರ. ಈ ಕೇಸು CODಗೆ ಹೋಗಿತ್ತಲ್ಲ, ಇನ್ನು ತಾನೇ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಹೆದರ್ಕೊಂಡು ನೇಣ್ ಹಾಕೊಂಡು ಡೈ ಆಗ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ನೀನ್ ಮಾಡ್ತಿರೋ ಗೋಲ್ಮಾಲ್ ಕೆಲಸದಿಂದ ಒಂದಲ್ಲ ಒಂದಿನ ನಿನ್ಗೆ ತಕ್ಕ ಶಾಸ್ತಿ ಆಗುತ್ತೆ, ಒಂದನೇ ಡೈ ಆಗ್ತೀಯ ಅಂತ ಲೆಟರ್ ಕಳಿಸಿದ್ದೆ. ಅಲ್ಲ ಜಾಜಿ ಅವ್ರೆ, ಅವಳ ಸಾವಿನ ಪತ್ರನ ನೀವ್ ಯಾಕೆ ಬರೆಯಕ್ ಹೋದ್ರಿ? ಈಗ ಅದೇ ಒಂದ್ ಸಾಕ್ಷಿ ಆಗ್ಬಿಡುತ್ತಲ್ಲ. ರಾಜ್ಯಕ್ಕೆ ಇಂಥ ಸೂಸೈಡ್ ಕೇಸ್ಗಳಲ್ಲಿ ಸತ್ತೋರು ಏನ್ ಡೆತ್ ನೋಟ್ ಬರ್ದಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಇಂಥವ್ರು ನನಗೆ ತೊಂದರೆ ಕೊಟ್ರು ಅಂತ ಬರ್ದಿಟ್ಟು ಸತ್ರೆ ಸಾಕು, ಸಂಬಂಧಪಟ್ಟವ್ರನ್ನೆಲ್ಲ ಒಳಗಡೆ ಹಾಕ್ಬಿಡ್ತಾರೆ. ಹೌದು ಜಾಜಕ್ಕೆ, ಬೇಲ್ ಸಿಗೋದಕ್ಕಿಂತ ಮುಂಚೆನೆ ಹಾರ್ಟ್ ಫೇಲ್ ಆಗ್ಬಿಡುತ್ತೆ. ನನಗೆ ಅದೆಲ್ಲ ಕಡೆ ಭಯ ಇರೋದು. ಈಗ ಸತ್ತವಳು ದೆವ್ವಾಗಿ ಬಂದ್ಬಿಟ್ಟು ಜಾಜಿ ಅವ್ರನ್ನ ಕಾಡಕ್ ಶುರು ಮಾಡ್ಬಿಟ್ರೆ ಅಂತ.
ಸರಸ್ವತಿ ಡೆವಿಲ್ ಬಂದು ನನ್ನನ್ನ ಕಾಡುತ್ತಾ? ಜಾಜಿ ಅವ್ರೆ, ನಮ್ಮ ಹಳ್ಳಿಲಿ ರಾಮಯ್ಯ ಅನ್ನೋನು ಬಾವಿಗೆ ಬಿದ್ದು ಗೊಟ್ಟ ಗೋವಿಂದ ಆಗ್ಬಿಟ್ಟ. ಆಮೇಲೆ ಅವ್ನು ದೆವ್ವಾಗಿ ಬಂದು ಊರ್ ಪಟೇಲನ್ಗೆ ಎಷ್ಟು ಕಾಟ ಕೊಟ್ಟ ಗೊತ್ತಾ? ನೀ ಹೇಳುದು ಸರಸ್ವತಿ ಕೂಡ ದೆವ್ವಾಗಿ ಬರ್ತಾಳೆ ಅಂತೀಯ? ಹೂ ಕಣ ಬಿಟ್ಲಾ, ಈ ಲೇಡಿ ದೆವ್ಗಳಿಗೆ ಕೋಪ ಜಾಸ್ತಿ, ಸೇಡ್ ತೀರಿಸ್ಕೊಳಕ್ಕೆ ಬಂದೇ ಬರ್ತಾಳೆ. ಸರಸ್ವತಿ ನೀನಾ? ಇಲ್ಲಿಗೆ ಯಾಕೆ ಬಂದೆ? ನಿನಗೆ ಲೆಕ್ಕ ಒಪ್ಸೋದಕ್ಕೆ ಬಂದಿದ್ದೀನಿ. ನನಗೆ ಯಾವ ಲೆಕ್ಕನೂ ಒಪ್ಪಿಸ್ಬೇಡ. ನಾನು 50 ಲಕ್ಷ ರೂಪಾಯಿ ನುಂಗಿದ್ದೀನಿ ಅಂತ ಅಪಪ್ರಚಾರ ಮಾಡಿದ್ಯಾ? ಇದನ್ನು ಆಡಿಟ್ ಆಗಿಲ್ಲ. ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಡೀಲ್ ಮಾಡ್ಬಿಡ್ತೀನಿ. ನೀನ್ ಲೆಕ್ಕನ ಡೀಲ್ ಮಾಡು, ನಾನು ನಿನ್ನನ್ನು ಡೀಲ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಹೊರಟೋಗು, ಪ್ಲೀಸ್ ಹೊರಟೋಗು, ಪ್ಲೀಸ್. ನಾನೊಬ್ಳೆ ಹೋಗಲ್ಲ, ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನೋಡು, ನೀನೀಗ ಹೋಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಈಗಾಗ್ಲೇ ಸತ್ತಿರೋ ನನ್ನನ್ನ ಮತ್ತೆ ನೀನ್ ಸಾಯಿಸೋಕ್ಕಾಗೋದಿಲ್ಲ. ತಿಂದವ್ರು ಯಾರೋ, ಅದನ್ನ ಅನುಭವಿಸಿದ್ಯಾರೋ? ನೀನ್ ನನ್ನ ಮೇಲೆ ಆರೋಪ ಬರಂಗ್ ಮಾಡಿದ್ಯಾ. ನಿನ್ನಿಂದಾನೇ ನಾನು ಸತ್ತಿದ್ದೆ. ನಮ್ದವಳು ಬದುಕಿರ್ಬಾರ್ದು, ಸಾಯ್ಬೇಕು, ಸಾಯ್ಬೇಕು. ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ಭೂತಲ್ಲೇ ಕನಸು ಕಾಣ್ತೀಯಲ್ಲಮ್ಮ, ಅದೇನ್ ಕಂಡೆ ಹೇಳು. ಸರಸ್ವತಿ ಡೆವಿಲ್ಲು ನನ್ನ ಸಾಯಿಸೋದಕ್ಕೆ ಅಂತ ಬಂದಿತ್ತು. ಏನಪ್ಪ, ಕನ್ಸಲ್ ಕಂಡಿದ್ದ ದೆವ್ವ ನಿಜವಾಗ್ಲೂ ಕಾಣಿಸ್ಕೊಳ್ತಲ್ವೇನಪ್ಪ? ನನಸಿನ ಮುನ್ಸೂಚನೆನೇ ಕನಸು. ಹಲೋ, ಜಾಜು ಚಂಬದಿನಿ ಸ್ಪೀಕಿಂಗ್. ರೇ, ಸರಸ್ವತಿ ಅವಳಾಗ ಡೈ ಆಗಿದ್ದು. ಅವಳು ಸಾವಿಗೂ ನನಗೂ ಯಾವುದೇ ರೀತಿ ಲಿಂಕ್ ಇಲ್ಲ. ಇಡ್ರಿ ಫೋನು. ಈ ಡೆಡ್ ಫೆಲಾಸ್. ಏನಮ್ಮ? ಅತ್ತೆ, ನಿನಗೂ ಸರಸ್ವತಿ ಸಾಗು ಯಾವ ರೀತಿ ಲಿಂಕು ಅಂತ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಜಾಜಿ ಅವ್ರೆ, ನೀವು ರಿಲ್ಯಾಕ್ಸ್ ಮಾಡಿ, ನಾವು ವಿಚಾರಿಸ್ಕೊತೀವಿ. ಬರಲ್ಲ. ಹಲೋ, ಹೌದು ರೀ, ಇರ್ಬೋದು ರೀ. ರೀ, ನಮ್ಮ ಜಾಜಿ ಅವರೇ ಕೊಲೆ ಮಾಡಿದ್ದು ಏನ್ರಿ ಇವಾಗ? ಹಲೋ, ಹೌದು ರೀ. ಹೌದು ರೀ, ನಮ್ಮ ಜಾಜತ್ಕನೆ ಆ ಸರಸ್ವತಿ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದ್ರು. ಏನಿವಾಗ? ಓ, ನಿಮ್ದು ಹಗ್ಗ ಕಳಿಸ್ಬೇಕಾ? ಬರೀ ಹಗ್ಗನೇನ್ರಿ, ನಮ್ಮ ಜಾಜತ್ಕನ ಕಳಿಸ್ಬಿಡ್ತೀವಿ ಬಿಡಿ. ಇಡ್ರಿ ಫೋನ್, ಇಡ್ರಿ ಫೋನ. ಜಾಜಿ ಅವರೇ, ಸರಿಯಾಗಿ ವಿಚಾರಿಸ್ಕೊಂಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲೇ ನನ್ನ ಮೇಲೆ ಅಪವಾದ ಜಾಸ್ತಿ ಆಗಿದೆ, ಅದನ್ನ ಇನ್ನೂ ಜಾಸ್ತಿ ಮಾಡ್ತೀನಿ ಅಂದ್ರು. ಚಂಪನ್ನ ಸೂಟು ಬುಟ್ಟು ಹಾಕೊಂಬಂದ್ರೆ ಎದ್ರಕೊಂಡ್ಬಿಡ್ತೀವಿ ಅನ್ಕೊಂಡ್ಬಿಟ್ಟಿದ್ದಾಳ. ನಮ್ ಬಾವ ಮನೆಗೆ ಬರೋರ್ಗು ಬರಲ್ಲ ಅನ್ಕೊಂಡಿದ್ಲು. ಈಗ ನೋಡಿಪ್ಪ, ಹೊಸ ಗೆಟಪ್ಪಲ್ಲಿ ಬಂದ್ಬಿಟ್ಟಿದ್ದಾಳೆ. ಎಲ್ಲೂ ಊಟ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದ್ಬಿಟ್ಟಿದ್ದಾಳೆ. ಯಾಕೆ ಎಲ್ರು ಹಾಗೆ ನೋಡ್ತಾ ಇದ್ರ? ಏನಾಗಿದೆಯಾ ನಿನಗೆ ಚಂಪಾ? ನಾನು ಚಂಪಾ ಅಲ್ಲ, ಚಾರ್ಮಿ. ಯಾಕೆ ಕಿವಿ ಆಯ್ಬಾ? ಸ್ವಲ್ಪ ಇರೋ, ನಾನು ವಿಚಾರಿಸ್ತೀನಿ. ಚಂಪಾ, ಆಫೀಸರ್ ಥರ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀನು ಚಾರ್ಮಿ ಆಗ್ಬಿಟ್ಯಾ? ಏ ಜಾಜಿ, ಏನಾಗಿದೆ ನಿಂಗೆ? ಅಫೆನ್ಸ್ ಮಾಡಿರೋದು ಅಲ್ಲದೆ ಒಬ್ಬ ರೆಸ್ಪಾನ್ಸಿಬಲ್ COD ಆಫೀಸರ್ ಹತ್ರ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತೀಯಾ? ಏಯ್, ಈ ನಾಟಕ ನನ್ನ ಹತ್ರ ನಡೆಯಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ನಿನ್ನ ಕತೆ ಮುಗಿದೋಗುತ್ತೆ. ಯಾಕೆ ಯಾಕೆ ಡೆವಿಲ್ ಥರ ಬಿಹೇವ್ ಮಾಡ್ತಾ ಇದ್ಯಾ? ಸರಸ್ವತಿ ಗೊತ್ತಾ? ಇಲ್ಲಮ್ಮ, ಗೊತ್ತು ಗೊತ್ತು ಗೊತ್ತು. ಈಗ ಹೇಳು, ಆ ಸರಸ್ವತಿ ಯಾಕೆ ಸತ್ಲು, ಹೇಗೆ ಸತ್ಲು, ಅದರಲ್ಲಿ ನಿನ್ನ ಪಾತ್ರ ಏನಿದೆ ಅಂತ ಎಲ್ಲ ಹೊಗಳ್ಬೇಕು. ನೀನ್ COD ಆಫೀಸರ್ ಅಂತ ನಾನು ಹೇಗೆ ನಂಬಲಿ? ಓಹ್, ಡೌಟಾ? ನೋಡು, ಎಲ್ಲಾದ್ರೂ ಗೊತ್ತಾಯ್ತಾ ನಾನು COD ಆಫೀಸರ್ ಚಾರ್ಮಿ ಅಂತ? ಈಗ ಹೇಳು, ಆ ಸರಸ್ವತಿ ಸೈಲೆಂಟಾಗಿ ಸತ್ತಿರಬೇಕು, ಇಲ್ಲ ಭಯಾನಕವಾಗಿ ಕೊಲೆ ಆಗಿರ್ಬೇಕು. ಅವಳ ಕುತ್ತಿಗೆಗೆ ಹಗ್ಗ ಬಿಗಿದು ನೀನೇ ಫ್ಯಾನಲ್ಲಿ ನೇತು ಹಾಕಿದ್ಯಾ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ನಮಗೂ ಸಂಶಯ ಬಂದಿದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಅಂತಲೇ ಬಂದಿದ್ದೀನಿ. ಕೋಆಪ್ರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಎಲ್ಲಿ ಬಾಯಿ ಬಿಡಿಸ್ಬೇಕೋ ಅಲ್ಲೇ ಬಿಡಿಸ್ಬೇಕಾಗತ್ತೆ. ಈಗಲೇ ಹೇಳ್ತೀನಿ,
ಆ್ಯಕ್ಚುಲಿ ಸರಸ್ವತಿಗೆ ನಮ್ಮ ಮಹಿಳಾ ಸಂಘದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿಕ್ಕಿತ್ತು. ಅದಕ್ಕೆ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ ಅವಳು 50 ಲ್ಯಾಕ್ಸ್ನ ನುಂಗ್ಬಿಟ್ಟಿದ್ಲು. ಆಮೇಲೆ ಎಲ್ಲಿ ಸಿಕ್ಕಾಕೋತೀನಿ ಅಂತ ಭಯ ಆಗಿ ಸತ್ತಾಗ್ಬಿಟ್ಲು. ಸೆಲ್ಫ್ ಸೂಸೈಡು. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇರಲಿ, ಇನ್ನು ಸಾಕಷ್ಟು ಜನನ ಭೇಟಿ ಮಾಡೋದಿದೆ. ನನ್ನ ಅನುಮತಿ ಇಲ್ಲದೆ ಈ ಏರಿಯಾ ಪೊಲೀಸ್ ಸ್ಟೇಷನ್ಗೆ ತಿಳಿಸದೆ ಎಲ್ಲೂ ಹೋಗೋ ಹಾಗಿಲ್ಲ. ಹೊರದೇಶಕ್ಕೆ ಹೋಗೋ ಸಂಚೇನಾದರೂ ಮಾಡಿದ್ರೆ ಏರ್ಪೋರ್ಟ್ನಲ್ಲೇ ಏರೋಪ್ಲೇನ್ ಎತ್ತು ಬಿಡ್ತೀನಿ. ಹುಷಾರ್. ಇದೇನಪ್ಪ ಹೀಗಾಗೋಯ್ತು? ಬಿಟ್ಲ ಸಖತ್ತಾಗೆ ನಾಟಕ ಮಾಡಿದ್ಲು. ನಿನಗೇನು ಅನ್ಸುತ್ತಾ? ನನಗನ್ಸುತ್ತೆ ನಮ್ಮ ಜಾಜತ್ಗೆ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಚಂಪನ ಈ ವಯಸ್ಸಲ್ಲಿ ಬಂದಿದ್ಲು ಅಂತ. ನಾನೇ COD ಆಫೀಸರ್ ಚಾರ್ಮಿ ಅಂತ ID ಕಾರ್ಡ್ ತೋರಿಸಿದ್ನಲ್ಲ. ಏನ್ ಜಾಜಿ ಅವರ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ದುಡ್ಡು ಕೊಟ್ರೆ ಯಾವ ID ಕಾರ್ಡ್ ಬೇಕಾದ್ರೂ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ಕೆಲಸ ಮಾಡ್ರು, ನಮ್ಮನೆಗೆ COD ಆಫೀಸರ್ ಚಾರ್ಮಿ ಅಂತ ಬಂದಿದ್ರು. ಅವ್ರು ನೋಡೋದಕ್ಕೆ ಥೇಟ್ ನಮ್ಮ ಚಂಪನ್ ಥರನೇ ಇದ್ರು. ಆ ಆಫೀಸರ್ ಇದಾರೋ ಇಲ್ವೋ ಅಂತ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡ್ಕೊಂಬನ್ನಿ. ಸುಮ್ಮನೆ ಎನ್ಕ್ವೈರಿ ಮಾಡ್ಕೊಂಡ್ ಬರಕ್ಕಾಗುತ್ತಾ? ಲೇ, ಇಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗ್ತದೆ. ಇಂಥ ಟೈಮಲ್ಲಿ ನಿಮ್ಮಿಬ್ರಿಗೂ ಮನಿ ಬೇಕಾ? ಹೋಗ್ತಿರೋ ಅಥವಾ ಹೇಳ್ಬಿಡ್ಲಾ? ಹೋಗ್ತೀವಿ. ಅಮ್ಮ, ಜಾಜತ್ಗೆ ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ವಾ? ತಪ್ಪು ಮಾಡಿದ ಮೇಲೆ ನೀನು ಕುಡಿಲೇಬೇಕಮ್ಮ. ಇವ್ಳು ಯಾಕೆ ಆ ಸರಸ್ವತಿನ ಕೊಲೆ ಮಾಡಬೇಕಾಗಿತ್ತು? ಮತ್ತೆ ನೀವ್ಯಾಕೆ ಎಲ್ಲರೂ ಥರ ಟಾಕ್ ಮಾಡ್ತಾ ಇದ್ದೀರಾ? ಆಮೇಲೆ ಪೊಲೀಸ್ನವರು ಇದನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿ ಒಳಗಾಕ್ಬಿಡ್ತಾರೆ. ನೀನು ಕೊಲೆ ಮಾಡಿಲ್ಲ ಅಂದಮೇಲೆ ಯಾಕಮ್ಮ ಹೆದರ್ಕೋತೀಯಾ? ನನ್ನ ಪ್ರಾಬ್ಲಮ್ ಅದೆಲ್ಲ ಆತೆ. ಎನ್ಕ್ವೈರಿ ಮಾಡಕ್ಕೆ ಅಂತ ಬಂದಿದ್ದ COD ಆಫೀಸರು ಚಾರ್ಮಿನ ಅಥವಾ ಚಂಪನ ಅಂತ ತಿಳ್ಕೋಬೇಕು. ನನಗೂ ಅದೇ ಅನುಮಾನ. ನಮ್ಮ ಚಂಪನ ಹತ್ರ ಈ ಥರ ಬಟ್ಟೆಗಳಿರಲಿಲ್ಲ. ಬರೆಗೆನ್ನೆ ಮೇಲೆ ಮಚ್ಚೆ ಬೇರೆ ಇದೆ. ಅವಳ ಆ ಮಚ್ಚೆನ ಇಟ್ಕೊಂಡಿರ್ಬೋದು. ಹುಟ್ಟಿದಾನೆ ಬಂದಿರಬಹುದು, ಯಾರಿಗ್ ಗೊತ್ತು? ಜಾಜತ್ಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದ್ವಿ. ವಿಷಯ ಗೊತ್ತಾಯ್ತಾ? ಇಲ್ಲ ಜಾಜಿ ಅವರೇ, ಪೊಲೀಸ್ ಡಿಪಾರ್ಟ್ಮೆಂಟೇ ಬೇರೆ, COD ಡಿಪಾರ್ಟ್ಮೆಂಟೇ ಬೇರೆ. ಅಲ್ಲಿ ಯಾರು ಕೆಲಸ ಮಾಡ್ತಾರ ಅಂತ ನಮಗೆ ಗುಟ್ಟು ಬಿಟ್ಕೊಡಲ್ಲ, ಇನ್ನು ನಿಮಗೆ ಗುಟ್ಟು ಬಿಟ್ಕೊಟ್ಬಿಡ್ತಾರ. ಇನ್ನೊಂದ್ಸಲ ಈ ತರ ವಿಚಾರಿಸ್ಕೊಂಡ್ ಬಂದ್ರೆ ನಿಮ್ನ ಒಳಗಾಕ್ಬಿಡ್ತೀವಿ ಅಂದ್ರು ನಾವಿಬ್ರು ಓಡ್ ಬಂದ್ಬಿಟ್ವಿ. ಗೊತ್ತಾಯ್ತು, ಇದೆಲ್ಲ ಕಿತಾಪತಿ ಆ ಚಂಪಂದೆ. ಇನ್ನೊಂದ್ಸಲ ಚಾರ್ಮಿ ಅನ್ಕೊಂಡು ಮನೆಗೆ ಬರ್ಲಿ, ಚರ್ಮ ಸುಲ್ದು ಬಿಡ್ತೀನಿ. ನೀವು ಡಿಕ್ಕಿ ಹೊಡೆದಿದ್ದು ಇಟ್ಸ್ ಓಕೆ ಮೇಡಮ್. ಚಂಪ ಚಮೇಲಿ ನೀನೇನ? ಯಾರೇ ಚಂಪಾ ಚಮೇಲಿ? ನಾನು COD ಆಫೀಸರ್ ಚಾರ್ಮಿ. ತೆಗೆದು ಮಕ್ ಕೊಡ್ಬಿಡ್ತೀನಿ. ನಾನು ಮುಖದ ಮೇಲೆ ಒಂದು ಮಚ್ಚ ಇಟ್ಕೊಂಡ್ಬಿಟ್ರೆ ನೀನು ಚಾರ್ಮಿ ಆಗ್ಬಿಡ್ತೇನೆ. ಮಾತ್ರ ಶ್ರೀರಂಗಮ್ಮ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದಾಳೆ. ನಡಿ ಮನೆಗೆ ಹೋಗೋಣ. ಮಿಸ್ಟರ್, ಬಿಡ್ರಿ ಕೈನಾ. ಬಾ ಸುಮ್ಮನೆ ನೀನು. ಈಗ ಬಿಡ್ಲಿಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ಹಾಕಿ ರುಬ್ಬೇಕಾಗುತ್ತೆ. ಯಾರ್ರಿ ನೀವು? ಏನೇ ನನ್ನನ್ನೇ ಯಾರು ಅಂತ ಕೇಳ್ಬಿಟ್ಟೆ. ನಾನು ಕಣೆ ಪಾಂಡ್ರಂಗ ಗಂಟುಗಲಿ. ಓಹೋ, ಜಾಜಿ ಅವರ ಹಸ್ಬೆಂಡ್. ಮಹಿಳಾ ಸಂಘದ ಸರಸ್ವತಿ ಅವರ ಕೊಲೆ ಕೇಸ್ನಲ್ಲಿ ನಿಮ್ ಹೆಂಡತಿ ಸಿಕ್ಕಾಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ಗೆ ಅಂತ ಮನೆಗೆ ಬರ್ತೀನಿ, ಸರಿಯಾಗಿ ಸಹಕಾರ ಕೊಡಬೇಕು. ಏನ್ ನಿಂತಿದ್ದೀರಾ? ಹೊರಡಿ. ಒಂದ್ ನಿಮಿಷ. ಏನು? ಯಾಕೋ ಏನೋ ನಿಮ್ಮ ನೋಡಿ ನಂಗೆ ಒಂಥರ ಆಗಿದೆ. ಟಾಟಾ ಮಾಡ್ಬಿಟ್ಟು ಹೋಗಿ. ಕಾಪಟ್ಟ ರೊಚ್ಚಿಗೆ ಎದ್ಬಿಟ್ಟವಳೆ, ಆಮೇಲೆ ದಾರಿಗೆ ಬರ್ತಾಳೆ. ಹೊರಡಿ. ನಾನು ಮನೆಯಲ್ಲಿ ಇಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ಚಂಪಾನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಯಾಕೆ? ಹಾಗೆ ಅವಳಾಗೊಳೆ ಗಲಾಟೆ ಮಾಡ್ಕೊಂಡು ಟಾಟಾ ಹೇಳಿ ಮನೆ ಬಿಟ್ಟು ಆಚೆ ಹೋದ್ಲು. ಸಾಕು ಸುಮ್ಮಿರಮ್ಮ, ಇಲ್ಲದ್ದೆಲ್ಲ ಹೇಳ್ಬೇಡ. ಮಗನೇ, ನೀನು ಮನೇಲಿ ಇಲ್ದಾಗ ಚಂಪನಿಗೆ ಅಡಿಗೆ ಸರಿಯಿಲ್ಲ, ಗಿಚ್ಚಲಿಲ್ಲ, ಅಚ್ಚಲಿಲ್ಲ ಅಂತ ಎಲ್ಲರೂ ಸೇರ್ಕೊಂಡು ಬೈದು ಅವಳು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ಲು. ಮನೆಯಲ್ಲಿ ಏನಿರುತ್ತೋ ಅದನ್ನೇ ಬೇಯಿಸಿ ಹಾಕಿರ್ತಾಳೆ. ತೆಪ್ಪಗೆ ತಿಂದುಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಅವಳ ಮೇಲೆ ದೌರ್ಜನ್ಯ ನಡೆಸಿ ಮನೆಯಿಂದ ಆಚೆ ಹಾಕಿದ್ರಲ್ಲ, ಇದು ಸರಿನಾ? ಹಾಗೆ ಅವಳು ಮನೆ ಬಿಟ್ಟು ಆಚೆ ಹೋದ್ಮೇಲೆ ಎಷ್ಟೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾಳೆ ಗೊತ್ತಾ? ನಮ್ಮ ಮಹಿಳಾ ಸಂಘದ ಮೆಂಬರು ಸರಸ್ವತಿ ಅನ್ನೋಳು ಸೂಸೈಡ್ ಮಾಡ್ಕೊಂಡ್ಳು. ಅದನ್ನೇ ನೆಪ ಮಾಡ್ಕೊಂಡು ಈ ಚಂಪಾ COD ಆಫೀಸರ್ ತರ ವೇಷ ಹಾಕೊಂಡು ಬಂದು ನನಗೆ ಎಷ್ಟು ಹೆದರ್ಸ್ತಾ ಇದ್ದಾಳೆ ಗೊತ್ತಾ? COD ತರ ಬಂದವಳು ಚಂಪಾನೆ ಅಂತ ಅದು ಹೇಗ್ರಿ ಖಚಿತವಾಗಿ ಹೇಳ್ಬಿಡ್ತೀರಾ? ನೀವು ಈ ತರ ಮಾತಾಡ್ತೀರಾ? ಅದು ಚಂಪಾನೆ ಅಲ್ವಲ್ಲ? ಹೌದು ಪಾಂಡ್ರಂಗ, ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣ. ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಚಂಪನ ಸ್ಟೈಲೇ ಬೇರೆ, ಈ ಚಾರ್ಮಿ ಸ್ಟೈಲೇ ಬೇರೆ. ಮಗನೇ, ಪ್ರಪಂಚದಲ್ಲಿ ಒಬ್ಬಳ ಹಾಗೆ 7 ಜನ ಇರ್ತಾರೆ ಅಂದ ಮೇಲೆ ಈ ಚಂಪನ್ ಥರ ಅವಳು ಯಾಕೆ ಇರಬಾರ್ದು? ಆದ್ರೆ ಅವಳು ಚಂಪಾನೆ. ಅವಳು ನನಗೆ ಬೇಕು ಅಂದ್ರೆ ಟಾರ್ಚರ್ ಕೊಡ್ಬೇಕು ಅಂತಲೇ ಈ ರೀತಿ ಎಲ್ಲ ಹೆದರ್ಸ್ತಾ ಇದ್ದಾಳೆ. ಅವಳು ಚಂಪಾನೆ ಅಂತ ಹೇಗ್ರಿ ಪ್ರೂವ್ ಮಾಡ್ಬಿಡ್ತೀರಾ? ನಾಳೆ ಎನ್ಕ್ವೈರಿ ಮಾಡಕ್ಕೆ ಅಂತ ಮನೆಗೆ ಬರ್ತಾಳಲ್ಲ, ಆಗ ನಾನು ಟ್ರಿಕ್ ಮಾಡಿ ಅವಳೆ ಚಂಪಾ ಅಂತ ಪ್ರೂವ್ ಮಾಡ್ತೀನಿ. ಜಾಜತ್ಗೆ COD ಆಫೀಸರ್ ಚಾರ್ಮಿ. ಏನಾದ್ರೂ ಡೀಟೇಲ್ಸ್ ಗೊತ್ತಾಯ್ತಾ? ಯಾವ ಡೀಟೇಲ್ಸು ಗೊತ್ತಾಗಿಲ್ಲ ಚಂಪಾ.
ಚಂಪಾ ಅಲ್ಲ, ಚಾರ್ಮಿ. ಇನ್ನೊಂದು ಸತಿ ಚಂಪಾ ಅಂತ ಕರೆದಿದ್ದೆ ಆದ್ರೆ ಕೆನ್ನೆಗೆ ಈ ರೀತಿ ಬಾರಿಸ್ಬೇಕಾಗತ್ತೆ. ಚಂಪಾ ಮೇಡಮ್. ಈ ಚಂಪಾ ಮೇಡಮ್ ಅಲ್ಲ, ಚಾರ್ಮಿ ಮೇಡಮ್. ಚಾರ್ಮಿ ಮೇಡಮ್, ನೀವು ಬಿಸಿಲಲ್ಲಿ ದಣಿದು ಬಂದಿದ್ದೀರಾ, ಈ ಜ್ಯೂಸ್ ಕುಡಿದು ನಿಮ್ಮ ದಣಿವನ್ನ ತಣಿಸ್ಕೊಡಿ. ನೀನು ನೋಡ್ತಾ ಇದ್ರೆ ಸತ್ತಿರೋ ಸರಸ್ವತಿಗೆ ಪ್ರೇಮ ಪತ್ರ ಬರೀತಿದ್ದೆ ಅಂತ ಅನಿಸ್ತಾ ಇದೆ. ಸತ್ತಿರೋಗೆ ಪ್ರೇಮ ಪತ್ರ ಬರೆಯಕ್ಕೆ ಹೇಗೆ ಸಾಧ್ಯ? ಅವ್ರು ಬದುಕಿದಾಗ ಬರ್ದಿರ್ಬೋದಲ್ವಾ? ಇಲ್ಲಪ್ಪ, ನನಗೆ ಪ್ರೇಮಕ್ಕೆ ಆಗ ಬರೋದಿಲ್ಲ. ನಾನು ಪ್ರೇಮ ಪತ್ರ ಎಲ್ಲ ಯಾವತ್ತೂ ಬರ್ದೇ ಇಲ್ಲ. ಸರಿ, ಹಾಗಿದೆ ಈ ಜ್ಯೂಸನ್ನ ನೀವಿಬ್ರು ಕುಡಿಬೇಕು. ಯಾಕೆ ಮೇಡಮ್? ನೀವು ನನ್ನ ಮಾತಿಗೆ ಬೆಲೆ ಕೊಡ್ತಿರೋ ಇಲ್ವೋ ಅನ್ನೋದನ್ನ ನಾನು ಚೆಕ್ ಮಾಡ್ಬೇಕು. ಬೆಲೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಆ ಸರಸ್ವತಿ ಕೊಲೆಗೆ ನೀವಿಬ್ರು ಕಾರಣ ಅಂತ ಇಬ್ರು ಒಳಗ್ ಹಾಕ್ಬಿಡ್ತೀನಿ. ಜಾಜಿ, ಆ ಸರಸ್ವತಿನ ನೀನೇ ಕೊಲೆ ಮಾಡಿರೋದು ಅಂತ ಇವ್ರಿಬ್ರನ್ನ ನೋಡಿದ್ರೆ ಗೊತ್ತಾಗತ್ತೆ. ಅದೇ ಹೇಳ್ತೀರಾ? ಒಬ್ಬ ಸಿನ್ಸಿಯರ್ COD ಆಫೀಸರ್ಗೆ ಮತ್ತೆ ಬರೋ ಪುಡಿನ ಜ್ಯೂಸ್ ಹಾಕಿ ಕೊಟ್ಟಿದ್ದಾರೆ ಅಂದಮೇಲೆ ಇವ್ರ ಅಪರಾಧಿಗಳು ತಾನೆ? ನಾವು ಆ ರೀತಿ ಪ್ಲಾನ್ ಮಾಡಿರ್ಲಿಲ್ವಾ? ವಾಟ್ ಮೈ ಡಿಯರ್ ಗುಬ್ಬೆ? ನೋಡಿ ಅಭಿ, ಚಂಪಾ ಕಪ್ಪಾಳಕ್ಕೆ ಹೊಡಿತಾಳೆ. ಚಂಪಾ ಅಲ್ಲ, ಚಾರ್ಮಿ. ಇನ್ನೊಂದು ಸತಿ ಚಂಪಾ ಅಂತ ಕರೆದಿದ್ದೆ ಆದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಕೆನ್ನೆ ಹೊಡೆಯುವಂತ ತಪ್ಪು ಪಾಪ ಅವ್ರು ಏನ್ ಮಾಡಿದ್ರು ಅಂತ. ಒಬ್ಬ COD ಆಫೀಸರ್ಗೆ ಮತ್ತೆ ಬರೋ ಪುಡಿನ ಜ್ಯೂಸಲ್ಲಿ ಹಾಕಿ ಕೇಸನ್ನ ದಿಕ್ಕಾಪಾಲ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅದು ನೋಡು ಚಂಪಾ. ಚಂಪಾ ಅಲ್ಲ, ಚಾರ್ಮಿ. ಮಿಸ್ಟರ್ ಪಾಂಡ್ರಂಗ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಫಾಲೋ ಮೀ. ಬಂದೇ ಇರ್ರಿ. ಪಾಂಡ್ರಂಗ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಏನೋ ಒಂಥರ ಆಗ್ತಾ ಇದೆ. ಅದು ಲವ್ವೋ ಪ್ರೀತಿನೋ ಗೊತ್ತಾಗ್ತಿಲ್ಲ. ರಸ್ತೆಯಲ್ಲಿ ಸಿಕ್ಕಾಗ್ಲೇ ಹೇಳಿದ್ರಲ್ಲ, ಈಗ ನೋಡಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬಾರ್ದಾ? ಅದು ಹೇಗೆ ಬಿಡೋಕ್ಕಾಗುತ್ತೆ? ನನ್ನ ಡ್ಯೂಟಿ ನಾನು ಮಾಡಬೇಕು ಬೇಡವೋ? ಅಡುಗೆ ಮನೆಗಿಂತ ಇನ್ಯಾವ ಡ್ಯೂಟಿ ಇದೆ ನಿನಗೆ? ನಿಮ್ಮನ್ನ ಮದುವೆ ಆದ್ಮೇಲೆ ಅಡುಗೆ ಮನೆ ಡ್ಯೂಟಿ ಮಾಡೋದಿದ್ದೇ ಇರುತ್ತೆ. ಆದರೆ ನಿಮ್ಮ ಹೆಂಡತಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಏನಾಗುತ್ತೆ ಗೊತ್ತಾ? ಇಷ್ಟ ಆಗತ್ತೆ. ಅಯ್ಯೋ ಸುಮ್ಮನೆ ಇಷ್ಟೆಲ್ಲ ಆಗುತ್ತಾ? ಹೌದು, ಆದಷ್ಟು ಬೇಗ ತಪ್ಪು ಒಪ್ಕೊಳ್ಳೋದಕ್ಕೆ ಹೇಳಿ. ನಾನಿನ್ನು ಬರ್ತೀನಿ. ನಾನು ಹೊರಡ್ತಾ ಇದ್ದೀನಿ. ಟಾಟಾ ಮಾಡಲ್ವಾ? ಟಾಟಾ ಟಾಟಾ. ಟಾಟಾ. ಜಾಜಿ ಅವರೇ, ಬನ್ನಿ. ಸರಸ್ವತಿ ಅವ್ರ ತಾಯಿ ಸುಶೀಲಮ್ಮ ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ಮಗಳು ಸತ್ತದ ದುಃಖದಲ್ಲಿದ್ದೀನಿ. ಏನೋ ಹೇಳಿ ಕಳಿಸಿದ್ರಂತೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಸೋ ಸಾರಿ ಸುಶೀಲಮ್ಮ. ನೋಡಿ, ನಿಮ್ಮ ಮಗಳು ಸರಸ್ವತಿ ಸಾವು ನನಗೂ ಏನಾದರೂ ಕನೆಕ್ಷನ್ ಇದೆಯಾ? ಪೊಲೀಸ್ ಕೇಸ್ ಆಗಿದೆ, ಎನ್ಕ್ವೈರಿ ನಡೀತಾ ಇದೆ, ಯಾರ್ಯಾರೋ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಂತ ಹೇಳಿ? ನೋಡಿ, ನನಗೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನನಗೆ ಬೇಕಾಗಿರೋದು ಇಷ್ಟೇ, ನಿಮ್ಮ ಮಗಳು ಸರಸ್ವತಿ ಸಾವು ನನಗೂ ಏನಾದರೂ ಸಂಬಂಧ ಇದೆಯಾ ಅಂತ. ನನ್ನ ಮಗಳು ದುಡ್ಡು ತಿನ್ಲು ಅಂತ ನೀನು ಯಾರ್ಯಾರ ಹತ್ರನೂ ಹೇಳ್ಕೊಂಡು ಬರ್ತಾ ಇದೆಯಂತೆ. ಹಾಗಂತ ನನ್ನ ಹತ್ರ 2 ಸರಿ ಹೇಳ್ಕೊಂಡ್ಲು. ಅದು ಮಾರನೇ ದಿವಸ ನೇಣು ಹಾಕೊಂಡು ಸತ್ತೋದ್ಲು. ನೋಡಿ, ಸತ್ತಿರೋರು ವಾಪಸ್ ಬದುಕು ಬರಲ್ಲ. ಹಾಗಂತ ಬದುಕಿರೋರು ಯಾಕೆ ಅನುಭವಿಸ್ಬೇಕು? ಈ 1 ಲಕ್ಷ ತಗೊಂಡು ನನಗೂ ನಿಮ್ಮ ಮಗಳು ಸಾಗು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀರಾ? ವೆರಿ ಗುಡ್. ದುಡ್ಡು ಕೊಟ್ಟು ಸಾಕ್ಷಿನ ಕೊಂಡ್ಕೊಳ್ತಾ ಇದ್ದೀರಾ. ಇದರಿಂದ ಸರಸ್ವತಿ ಕೊಲೆನ ನೀವೇ ಮಾಡೋದು ಅನ್ನೋದು ಗೊತ್ತಾಗ್ತಾ ಇದೆ. ನೋ, ಅದು ಬೇರೆ ಥರ, ಇದು ಬೇರೆ ಥರ. ಏನಮ್ಮ ಸುಶೀಲಮ್ಮ, ನಿನ್ನ ಮಗಳು ಕೊಲೆ ಆಗಿದ್ದಾಳೆ ಅಂತ ಇವ್ರಿಗೆ ಹೆದರಿಸಿ ಬೆದರಿಸಿ ದುಡ್ಡು ವಸೂಲಿ ಮಾಡ್ತಾ ಇದ್ಯಾ? ಮಿಸ್ಟರ್ ಪಾಂಡುರಂಗ, ಹೇಳೆ ಚಂಪಾ. ಚಂಪಾ ಅಲ್ಲ, ಚಾರ್ಮಿ. ನಿಮ್ಮ ಹೆಂಡತಿ 1 ಲಕ್ಷ ರೂಪಾಯಿ ಕೊಟ್ಟು ಸಾಕ್ಷಿನ ಮುಚ್ಚಿ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೊಂದು ದುಡ್ಡು ಮಾತ್ರ ಎಲ್ರಿ ಇತ್ತು? ನಿಮ್ಮ ಚಟ್ಟಿ ಜೇಬಲ್ಲಿ ಇಟ್ಟಿದ್ರಲ್ಲ, ಎಗರಿಸ್ಬಿಟ್ಟೆ. ಕೊಡ್ರಿ, ಅದು ಕೊಡ್ರಿ. ಅನ್ಯಾಯ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ಬಿಡ್ತಿದ್ರಲ್ಲ ರೀ. ಕೊಟ್ಟಿಲ್ಲ, ಅವ್ರೇನು ಕೊಟ್ಟಿಲ್ಲ. ನಿಮ್ಮ ಹೆಂಡತಿ ವರ್ತನೆ ನೋಡ್ತಾ ಇದ್ರೆ ಪ್ರತಿಯೊಂದು ಹಂತದಲ್ಲೂ ಅವರೇ ಸರಸ್ವತಿನ ಕೊಲೆ ಮಾಡಿರೋದು ಅಂತ ಪ್ರೂವ್ ಆಗ್ತಾ ಇದೆ. ಅವತ್ತು ನೋಡಿದ್ರೆ ಜ್ಯೂಸ್ನಲ್ಲಿ ಪುಡಿ, ಇವತ್ತು ರೆಡ್ ಹ್ಯಾಂಡ್ ಆಗಿ ಕ್ಯಾಶ್. ಚಾಬಿ ಮೇಡಮ್ ಅವರೇ, ಅದು ನಾನು ಮಾಡಿದ್ದು ಬೇರೆ ಉದ್ದೇಶದಿಂದ. ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಮಿಸ್ಟರ್ ಪಾಂಡುರಂಗ, ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಫಾಲೋ ಮೀ. ಜಾಜಕ್ಕೆ ಅನುಮಾನನೇ ಇಲ್ಲ. ಪದೇ ಪದೇ ಬಂದು ಮಿಸ್ಟರ್ ಪಾಂಡುರಂಗ ನಿಮ್ಮ ಹತ್ರ ಪರ್ಸನಲ್ ಮಾತಾಡಬೇಕು, ಫಾಲೋ ಮೀ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಅಂದಮೇಲೆ ಇದು ಚಂಪಾನೆ. ಟಾಟಾ ಮಾಡಲ್ವಾ? ಮಾಡ್ದೆ ಕಣ್ರಿ.
ನೀವಿಬ್ರು ನನ್ ಕೊಂಡ್ ಮುಂದೆನೆ ಲವ್ವಿ ಡಬ್ಬಿಯಾಗಿ ಟಾಕ್ ಮಾಡ್ತಿದ್ದೀರ ಅಂದ್ಮೇಲೆ ಒಳಗಡೆ ಏನೋ ಪ್ಲಾನ್ ನಡೆಸಿದಿರ ಅಂತ ಅರ್ಥ. ನಿಮ್ಮ ಪ್ಲಾನ್ ಮನೆಗೆ ಎಷ್ಟು ಸಿಟ್ಲು ಹೊಡಿಯ ರೇ. ಅವಳು ಏನು ಹೇಳ್ತಾ ಇದ್ಲು ಗೊತ್ತಾ, ನಿಮ್ಮ ಹೆಂಡತಿ ತಪ್ಪು ಮಾಡಿದಾಳೆ, ಅವಳು 14 ವರ್ಷ ಒಳಗಡೆ ಹೋಗೋದು ಗ್ಯಾರಂಟಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ, ಮದುವೆ ಆಗೇ ತಿರ್ತೀನಿ ಅಂದ್ಲು. ನಾನು ಮದುವೆ ಆಗಕ್ಕಾಗಲ್ಲ ಅಂತಿದ್ದೀನಲ್ಲ, ಹಾಗಾಗಿ ಬಂದಾಗಲೆಲ್ಲ ಬರೀ ಅದ್ರ ಬಗ್ಗೆನೇ ಚರ್ಚೆ. ಅಂದ್ರೆ ಅವಳು ಚಂಪಾನೆ. ನನಗೂ ಈಗ ಬಲವಾದ ಅನುಮಾನ ಬರ್ತಾ ಇದೆ ಕಣ್ರಿ, ಅವಳು ಚಂಪಾ ಅಲ್ಲ ಅಂತ. ಏನಮ್ಮ ಹೋಗೋದು ಹೋಗ್ತೀಯಾ, ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಹಬ್ಬಕ್ಕೆ ಕಜ್ಜಾಯ ಕಳಿಸ್ತೀನಿ. ಹೊರಗೆ ಹೋಗ್ಬೇಕಾದ್ರೆ ಈ ತರ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಯಾರಾದ್ರೂ ಬಂದು ನಿಮ್ಮ ಸೊಸೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಮ್ಮ ಹೇಳಿ? ಎಲ್ಲೋ ಹಾಳಾಗಿ ಹೋಗಿದ್ದಾಳೆ ಅಂತ ಹೇಳಿ. ಕೇಳಿದ್ರೆ ಹಾಗೆ ಹೇಳಿ. ಆಗ ನನ್ನನ್ನು ತಗೊಂಡು ಒಳಗಾಗ್ತಾಳೆ ಅಷ್ಟೇ. ಹೋಗಿ. ಸೀಮೆಗಿನ ಸೊಸೆ ನೀನು ಮಾಡಿರೋ ತಪ್ಪಿಗೆ ನಾನು ಒಳಗೋಗ್ಲ. ಅದಕ್ಕೆ ಕೇಸ್ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಊರ್ ಬಿಟ್ಟು ಆಚೆ ಹೋಗ್ಬಾರ್ದು ಅಂತ COD ಆಫೀಸರ್ ಚಾರ್ಮೆ ಹೇಳಿದ್ ಮರ್ತ್ಬಿಟ್ರ? ನಾನ್ ಹೋಗೇ ಹೋಗ್ತೀನಿ ಕಣೆ, ನನ್ನನ್ನ ತಡೆಯುವಂತ ಶಕ್ತಿ ಯಾರಿಗೂ ಇಲ್ಲ. ಲಗೇಜ್ ಜೊತೆ ಗ್ರೇಟ್ ಎಸ್ಕೇಪಾ? ಹಾಗೇನಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀನಿ. ಮೀಟಿಂಗ್ ಅನ್ನೋ ಹೆಸರಲ್ಲಿ ನೀವು ತಲೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರ. ನೋಡಿ, ನೀವು ಚಾರ್ಮಿನ ಚಂಪಾನ ನನಗೆ ಗೊತ್ತಿಲ್ಲ, ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ಈ ಕೊಲೆ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಸೊ ನನಗೂ ಈ ಸರಸ್ವತಿ ಸಾವು ಯಾವುದೇ ರೀತಿ ಸಂಬಂಧ ಇಲ್ಲ. ಮಿಸ್ಟರ್ ಪಾಂಡುರಂಗ ಅವರೇ, ನನ್ನ ಜೊತೆ ಏನಾದರೂ ಪರ್ಸನಲ್ ಆಗಿ ಮಾತಾಡೋದಿತ್ತಾ? ಪಬ್ಲಿಕ್ ಆಗಿ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ನಮ್ಗೆ ಈಗ ತಾನೇ ಬಂದಿರೋ ಸುದ್ದಿ ಪ್ರಕಾರ ಸರಸ್ವತಿ ಬರ್ದಿಟ್ಟಿದ್ದ ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟಿನ ಪ್ರಕಾರ ಸರಸ್ವತಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಆ ಬಾಯ್ ಫ್ರೆಂಡು ಸರಸ್ವತಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೈ ಕೊಟ್ಟು ಬೇರೊಬ್ಬ ಹುಡುಗಿನ ಮದುವೆ ಆಗಿದ್ದಾನೆ. ಆ ಅವಮಾನ ತಾಳಲಾರದೆ ಸರಸ್ವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಜಾಜಿ ಅವ್ರಿಗೂ ಸರಸ್ವತಿ ಅವ್ರ ಸಾವು ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆದರೆ ನನಗೆ ಇನ್ನೂ ಒಂದೇ ಒಂದು ಡೌಟ್ ಇದೆ, ನೀವು ಚಂಪಾ ಅಲ್ವಾ? ಇನ್ನೊಂದು ಸತಿ ಚಂಪಾ ಅಂತ ಕರೆದಿದ್ದೆ, ಆದ್ರೆ ಸರಸ್ವತಿ ಬಾಯ್ ಫ್ರೆಂಡ್ ನ ಚೂ ಬಿಟ್ಟು ಅವನ ಕೈಲಿ ಕೆಲಸ ಮಾಡಿಸಿದಿರಾ ಅಂತ ಕೇಸ್ ಫಿಟ್ ಮಾಡಿ ನಿಮ್ಮನ್ನ ಒಳಗೆ ಹಾಕ್ಸ್ಬೇಕಾಗತ್ತೆ. ಹಾಳಾಗೋಗಿ ಬಿಡಿ, ಚಂಪಾನೋ ಚಾರ್ಮಿನೋ ಯಾರಿಗೆ ಬೇಕು, ಒಟ್ಟಿನಲ್ಲಿ ನೀವಂತೂ ಕೊಲೆ ಕೇಸಿಂದ ಬಚಾವದಲ್ಲ, ನಮ್ಗಷ್ಟೇ ಸಾಕು. ಇದೇ ಕ್ವಶನಲ್ಲಿ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತೀರಾ? ಏನು ಯಜಮಾನ್ರೆ, ಮನೆಗೆ ಬರ್ತಾ ಇದೀನಿ ಅಂತ ಒಂದು ವಿಷಯ ತಿಳ್ಸಕ್ಕಾಗ್ಲಿಲ್ವಾ? ಮೇಲೆ ಎಷ್ಟು ಬೇಗ ಕೆನ್ನೆ ಮೇಲಿರೋ ಮಚ್ಚನ ಅಳಿಸ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದಿದ್ಯಲ್ಲ, ನೀನೆಂತ ದೊಡ್ಡ ಕ್ರಿಮಿನಲ್ ಇರ್ಬೇಡ. ಏನ್ ಮಾತಾಡ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಅವತ್ತು ಹಳ್ಳಿಗೆ ಹೋದವಳು, ಇವತ್ತೇ ಬರ್ತಾ ಇರೋದು. ಸಾಕ್ ಸುಮ್ಮನೆ, ಯಾರ ಮುಂದೆ ಮಾಡ್ತಾ ಇದೆಯಾ ನಾಟಕನ? ಪಾಂಡುರಂಗ ಅವ್ರೆ, ಒಂದು ಮಾತು. ಓಹೋ, ಇದಕ್ಕೆ ನಾನು ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದು. ಈಗಲಾದ್ರೂ ಗೊತ್ತಾಯ್ತಾ ನಾನು COD ಆಫೀಸರ್ ಚಾರ್ಮಿ ಅಂತ? ಆ್ಯಕ್ಚುಲಿ ಈ ಕೇಸ್ ಮುಗಿದ್ಮೇಲೆ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ತಗೋಬೇಕು ಅಂತಿದ್ದೆ. ಆದರೆ ಪಾಂಡುರಂಗ ಅವ್ರು ಯಾವತ್ತು ನನ್ನ ಕಣ್ಣಿಗೆ ಬಿದ್ದರೋ ಅವತ್ತೇ ನನ್ನ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿದ್ದಾರೆ. ನೋಡಿ ಮಿಸ್ಟರ್ ಪಾಂಡುರಂಗ ಅವರೇ, ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಜಾಜಿ ಅವ್ರಿಗೆ ಡಿವೋರ್ಸ್ ಕೊಟ್ಟು ನನ್ನ ಮದುವೆ ಆದರೆ ಸರಿ, ಇಲ್ಲ ಅಂದರೆ ಯಾವುದಾದ್ರೂ ಪಿಟಿ ಕೇಸ್ನಲ್ಲಿ ಫಿಟ್ ಮಾಡಿ ಸ್ಟೇಷನಲ್ಲೇ ಮದುವೆ ಆಗಿಬಿಡ್ತೀನಿ.